ಮೀಟಿಂಗ್ ಅದ ಮತ್ತು 3:30 ಗಂಟೆಗೆ ಇವತ್ತು ಮಾಡಿ ಎಷ್ಟದ 20 ಎಷ್ಟದ 6 ಅದ ಹೌದಲ್ಲ. ಇವತ್ತು ಏನಪ್ಪ ಇವತ್ತಿನ ದಿನದ ವಿಶೇಷತೆ ಅಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ, ನ್ಯಾಷನಲ್ ಸೈನ್ಸ್ ಡೇ ಅಂತ ಕರಿತೀವಿ. ಹೌದಾ? ಪ್ರತಿಯೊಂದು ವರ್ಷ ನಾವು ಏನು ಮಾಡ್ತೀವಿ ಅಂದ್ರೆ ನ್ಯಾಷನಲ್ ಸೈನ್ಸ್ ಡೇ ದಿನ ಅನೇಕ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಕ್ಕಳಿಗೆ ಆ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ತೋರಿಸೋದು, ಜೊತೆಗೆ ಕೆಲವು ಎಕ್ಸ್ಪೆರಿಮೆಂಟ್ಗಳನ್ನು ಮಕ್ಕಳ ಕಡೆಗೆ ಮಾಡ್ಕೊಳ್ಳೋದು. ಮಕ್ಕಳಿಗೆ ಮಾಡಬೇಕು, ನೀವು ಇಂಥ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ತೋರಿಸ್ಬೇಕು. ಆ್ಯಕ್ಚುಲಿ ಸೈನ್ಸ್ ಡೇ ದಿನ ಆದ್ರೆ ಈ ಎಕ್ಸ್ಪೆರಿಮೆಂಟ್ಗಳ ಬಗ್ಗೆ ನಿಮಗೆ ಐಡಿಯಾ ಅದ ಗೊತ್ತಿಲ್ಲ. ಬಟ್ ಇವತ್ತು ನಾ ಏನು ಮಾಡ್ತೀನಿ ಅಂದ್ರೆ ನಿಮ್ಗೆ ಕೆಲವೊಂದು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿ ತೋರಿಸ್ತೀನಿ. ಇದನ್ನ ನೆಕ್ಸ್ಟ್ ಇಯರ್ ನೀವು ಇದ್ದೀರಂದ್ರೆ ಏನು ಮಾಡಬೇಕು, ಮಾಡಿ ತೋರಿಸ್ಬೇಕು. ಹೌದಾ? ನೀವೇ ಪ್ರತಿಯೊಬ್ಬರಿಗೆ ನಾವು ನೆಕ್ಸ್ಟ್ ಇಯರ್ ಹಂಗೆ ಮಾಡ್ತೀವಿ. ಸೈನ್ಸ್ ಡೇ ಇದ್ದ ದಿನ ಅವತ್ತು ಏನು ಇಟ್ಕೊಳ್ಳೋಂಗಿಲ್ಲ. ಅವತ್ತು ಬರೀ ಏನು ಮಾಡಬೇಕು, ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಎಕ್ಸ್ಪೆರಿಮೆಂಟ್ಗಳನ್ನ ಹೊಸ ಏನಾದರೂ ಸೈನ್ಸ್ಗೆ ಸಂಬಂಧಪಟ್ಟಿರ್ತಕ್ಕಂತಹ ಕೆಲವೊಂದು ವಸ್ತುಗಳನ್ನು ಕಂಡುಹಿಡಿಯೋದು, ಅವು ಏನು ಕೆಲಸ ಮಾಡ್ತಾವ ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಮಾಡೋದು. ಸೈನ್ಸ್ ಡೇ ಅಂತ ಸ್ಪೆಷಲ್ ಡೇ ಆಗಿ ನಾವು ಸೆಲೆಬ್ರೇಟ್ ಮಾಡೋದು ನೆಕ್ಸ್ಟ್ ಇಯರ್. ಅದಕ್ಕೆ ನೀವು ಕೂಡ ನೆಕ್ಸ್ಟ್ ಇಯರ್ ಇದ್ರಪ್ಪ ಅಂತಂದ್ರೆ ಏನು ಮಾಡಬೇಕು, ಈ ರೀತಿ ಇರ್ತಕ್ಕಂಥ ಒಂದು ಎಕ್ಸ್ಪೆರಿಮೆಂಟ್ಗಳನ್ನ ಮಾಡ್ತಾ ಹೋಗ್ಬೇಕು. ಹೌದಾ? ಇವತ್ತು ಫಸ್ಟ್ ಏನು ಮಾಡ್ತೀನಿ ಅಂತ ನಿಮ್ಗೆ ಅಲ್ಲ ಇದು ಏನದ, ಇದು ಖಾಲಿ ಗ್ಲಾಸ್ ಅದ. ರೈಟ್. ನೋಡ್ರಿ, ಈ ಗ್ಲಾಸ್ ಒಳಗೆ ಏನ್ ಮಾಡ್ತೀನಪ್ಪ ಅಂದ್ರೆ ನೀರು ಹಾಕೊಡ್ತೀನಿ. ಇನ್ನು ಈ ಗ್ಲಾಸಿಗೆ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದಿಷ್ಟು ಸೋಡಾನ ಹಾಕ್ತೀನಿ. ಇದು ಏನಂತಾರೆ ಇದಕ್ಕ? ಸೋಡಾ. ನೀರಿಗೆ ಸೋಡಾನ ಹಾಕಿದಾಗ ಏನಾಗ್ತದಪ್ಪ ಅಂತಂದ್ರೆ ಏನ್ ಬರ್ತದ, ನೀರಿಗೆ ಸೋಡಾನ ಬೆರೆಸಿದಾಗ ಇದು ಏನ್ ಮಾಡ್ತದಪ್ಪ ಅಂದ್ರೆ ನೀರು ನೊರೆಯನ್ನ ಉಂಟು ಮಾಡ್ತದ. ಚಮಚ ಅದನ್ನ ಯಾರ ಕಡೆ ನೋಡ್ರಿ, ಈ ರೀತಿ ಏನ್ ಅನ್ಸುತ್ತೆ ನಿಮ್ಗೆ, ಇದ್ರೊಳಗೆ ಏನ್ ಕಾಣ್ತದಪ್ಪ ಅಂದ್ರೆ ಸ್ವಲ್ಪ ನೊರೆ ಬರ್ಲಾಗ್ತದ. ಮೊದಲ ಇದಕ್ಕೆ ಇನ್ನೊಂದು ಏನ್ ಬೇಕಪ್ಪ ಅಂದ್ರೆ ಇನ್ನೂ ಬೇಕಾಗಿತ್ತು. ಇನ್ನೂ ಹಾಕಿದೀವಲ್ಲ, ಇದು ಏನಾಗ್ತದಪ್ಪ ಅಂದ್ರೆ ಗ್ಲಾಸ್ ಒಳಗೆ ನಾವು ನೀರಿಗೆ ಸೋಡಾನ ಬೆರೆಸಿ ಮತ್ತೆ ಸ್ವಲ್ಪ ಇನ್ನೂ ಹಾಕಿದ್ರೆ ಏನಾಗ್ತದಪ್ಪ ಅಂದ್ರೆ ಆ ನೀರಿನೊಳಗ ಬುರುಗಾಗಿ ಅದು ಬುರುಗೆಲ್ಲ ಹೊರಗಡೆ ಬಂದು ಚೆಲ್ತಕ್ಕಂಥದ್ದು ನಾವು ನೋಡ್ತೀವಿ. ಯಾವ ರೀತಿ ಇದು ಬರ್ತದಲ್ಲ, ಉಕ್ಕು ಬರ್ತದಲ್ಲ, ಆ ರೀತಿ ಏನಾಗ್ತದ ನೀರೊಳಗೆ ಇರ್ತಕ್ಕಂತಹ ಬುರುಗು ಏನಾಗ್ತದೆ ಮೇಲೆ ಬಂದು ಹೊರಗೆ ಬರ್ತಕ್ಕಂಥದ್ದು ನಾವು ನೋಡ್ತೀವಿ. ಇದು ಒಂದು ಎಕ್ಸ್ಪೆರಿಮೆಂಟ್. ಏನಪ್ಪ ಅಂದ್ರೆ ನೀರಿಗೆ ಸೋಡಾನ ಬೆರೆಸಿದಾಗ ಮತ್ತು ಇನೋನ ಬೆರೆಸಿದಾಗ ಏನಾಗ್ತದೆ, ನೀರು ಏನಾಗ್ತದ ಬುರುಗ ರೂಪದಲ್ಲಿ ಏನಾಗ್ತದ ಹೊರಗಡೆ ಬರ್ತದ ಅಂತ. ಹೌದಾ? ಎರಡು ಸೇಮ್ ಗ್ಲಾಸ್ ಒಳಗ ನೀರನ್ನ ಹಾಕ್ತೀನಿ. ನಾ ಎರಡು ಗ್ಲಾಸಿಗೆ ಸೇಮ್ ನೀರನ್ನ ಹಾಕ್ಲತ್ತೀನಿ. ಎರಡೂದ್ರಾಗೂ ಸೇಮ್ ನೀರು ಹಾಕಿನಲ್ಲ. ರೈಟ್. ಈಗ ಏನ್ ಮಾಡ್ತೀನಿ ಅಂದ್ರೆ ಎರಡು ಲಿಂಬೆ ಹಣ್ಣುಗಳನ್ನ ತಗೊಳ್ತೀನಿ. ಎರಡು ಗ್ಲಾಸ್ ಒಳಗೆ ಎರಡು ಲಿಂಬೆ ಹಣ್ಣುಗಳನ್ನ ಹಾಕ್ತೀನಿ. ಈಗ ಏನಾಗ್ತದೆ, ಲಿಂಬೆ ಹಣ್ಣು ಉಳುತ್ತದಂತ ತೇಲ್ತದ. ತೇಲ್ತದ? ಎಷ್ಟು ಜನ ಕೈ ಎತ್ತರಿ ತೇಲ್ತದ ನಾವು? ಮುಳುಗ್ತದ ನಾವು? ಯಾರು ಬಿ ಇಲ್ಲ. ರೈಟ್. ನೋಡ್ರಿ, ಏನಾಯ್ತು? ಮುಳುಗಿದು. ಹೌದಲ್ಲ? ಏಯ್ ಇಲ್ಲಿ ಸಮೀರ್. ರೈಟ್. ನೋಡಿ, ಈಗ ಇಲ್ಲಿ ಶುದ್ಧವಾಗಿರ್ತಕ್ಕಂಥ ನೀರು ಅದಾವ ಇದು. ಹೌದಾ? ಎರಡು ಗ್ಲಾಸ್ ಶುದ್ಧವಾಗಿರ್ತಕ್ಕಂಥ ನೀರು, ಎರಡು ಸೇಮ್ ಗ್ಲಾಸ್ ಅವ. ಎರಡಲ್ಲಿ ಲಿಂಬೆಹಣ್ಣು ಸೇಮ್ ಆಗಿರ್ತಕ್ಕಂಥ ಸೈಜ್ ಇಂದ ಲಿಂಬೆಹಣ್ಣು ಹಾಕಿನ. ಎರಡು ಲಿಂಬೆಹಣ್ಣು ಏನಾಗ್ಯಾವ ಈಗ ಕೆಳಗಡೆ ಹೋಗಿ ಮುಳುಗಿರ್ತಕ್ಕಂಥ ನೋಡ್ಲತ್ತೀನಿ. ನಾ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಒಂದು ಗ್ಲಾಸಿಗೆ ನಮಕ್ ಮೀನ್ಸ್ ಉಪ್ಪನ್ನ ಏನ್ ಮಾಡ್ತೀನಿ, ಹಾಕ್ತೀನಿ. ನೋಡ್ರಿ, ಎಲ್ಲಿ ಬಂತು ಲಿಂಬೆಹಣ್ಣು ಈಗ?
ಎಲ್ಲಿ ಬಂತು? ಹಾ, ಮೇಲೆ ಬಂತು. ಈಗ ಎಲ್ಲಿ ಬಂತು? ಪೂರ ಮೇಲೆ ಬಂತು, ಹೌದಲ್ಲ? ಈಗ ಈ ನೀರೊಳಗ ಶುದ್ಧವಾಗಿರ್ತಕ್ಕಂಥ ನೀರಿದಾವ, ಇದರಲ್ಲಿ ಕೂಡ ಶುದ್ಧವಾಗಿರ್ತಕ್ಕಂಥ ನೀರಿದ್ದು, ಎರಡು ನೀರಿನೊಳಗೆ ನಾವು ಲಿಂಬೆ ಹಾಕಿದಾಗ ಕೆಳಗಡೆ ಹೋಗಿ ಕುಂತಿತ್ತು. ಆದ್ರೆ ಇದರಲ್ಲಿ ಉಪ್ಪು ಹಾಕಿದಾಗ ಇದು ಮೇಲೆ ಬಂತು. ಯಾಕ, ಏನ್ ಕಾರಣ ಇರ್ಬೋದು ಈ ಲಿಂಬೆ ಮೇಲೆ ಬರ್ಲಿಕ್ಕೆ? ಇರ್ತಕ್ಕಂತಹ ನೀರಿನ ಸಾಂದ್ರತೆ, ಇಲ್ಲಿ ನೀರಿನ ಸಾಂದ್ರತೆ ಏನಾಗಿದಪ್ಪ ಅಂತಂದ್ರ ಲಿಂಬೆ ಹಣ್ಣಿನ ಸಾಂದ್ರತೆಗಿಂತ ನೀರಿನ ಸಾಂದ್ರತೆ ಹೆಚ್ಚಾಗ್ಬಿಟ್ಟು ಕಡಿಮೆ ಆಗ್ಯದ. ಏನಾಗ್ಯದ? ಕಡಿಮೆ ಆಗ್ಯದ. ಲಿಂಬೆ ಹಣ್ಣಿನ ಸಾಂದ್ರತೆ ಹೆಚ್ಚಾಗ್ಯದ. ಸಾಂದ್ರತೆ ಅಂದ್ರೆ ಗೊತ್ತದ ಏನು? ಹಿಂಗ ಇಕ್ಕಟ್ಟಾಗಿರುವಂಥದ್ದು, ಹತ್ಕೊಂಡಿರ್ತಕ್ಕಂಥದ್ದು, ಹೌದಾ? ಇಲ್ಲಿ ಈ ಗ್ಲಾಸ್ ಒಳಗ ಲಿಂಬೆ ಹಣ್ಣಿನ ಸಾಂದ್ರತೆ ನೀರಿನ ಸಾಂದ್ರತೆಗಿಂತ ಹೆಚ್ಚದ. ಹಾಗಾಗಿ ಲಿಂಬೆ ಹಣ್ಣು ಏನಾಗಿದೆ ಕೆಳಗಡೆ ಉಳಿದಿರ್ತಕ್ಕಂಥ ನಾವು ನೋಡ್ತೀವಿ. ಆದ್ರೆ ಇಲ್ಲಿ ಏನಾಗಿದೆ ಬಂದ್ರೆ ಇಲ್ಲಿ ಉಪ್ಪು ಹಾಕಿದ್ವಿ ನಾವು. ಯಾವಾಗಲೂ ಕೂಡ ನೀರಿಗೆ ನಾವು ಉಪ್ಪನ್ನು ಬೆರೆಸಿದಾಗ ನೀರಿನ ಸಾಂದ್ರತೆ ಏನಾಗ್ತದ? ಹೆಚ್ಚಾಗ್ತದೆ. ಏನಾಗ್ತದ? ನೀರಿನ ಸಾಂದ್ರತೆ ಹೆಚ್ಚಾಗ್ತದ. ಅವಾಗ ಆ ನೀರಿನೊಳಗಿರ್ತಕ್ಕಂತಹ ಯಾವುದೇ ವಸ್ತು ಏನಾಗ್ತದ? ಮೇಲೆ ಬಂದು ತೇಲಿಕ್ಕೆ ಪ್ರಾರಂಭ ಆಗ್ತದೆ. ಗೊತ್ತಾಯ್ತಾ? ಇದು ಏನಪ್ಪ ಅಂದ್ರೆ ನೀರಿನ ಸಾಂದ್ರತೆಯ ಒಂದು ಕಾರಣದಿಂದ ಲಿಂಬೆ ಹಣ್ಣು ಏನಾಯ್ತು? ಮೇಲೆ ಬಂದು ತೇಲಿಕ್ಕೆ ಪ್ರಾರಂಭ ಆಯ್ತು ಅಂತಕ್ಕಂಥದ್ದು. ಗೊತ್ತಾಯ್ತಾ? ಇದರಲ್ಲಿ ಯಾವುದೇ ಒಂದು ವಸ್ತು ಹಾಕಿ ನೀವು ನೀರಿನ ಸಾಂದ್ರತೆಗಿಂತ ಆ ವಸ್ತುವಿನ ಸಾಂದ್ರತೆ ಕಡಿಮೆ ಇತ್ತಂದ್ರೆ ಅದು ತೇಲ್ತಿರುತ್ತೆ. ಒಂದ್ ವೇಳೆ ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಹೆಚ್ಚಿತ್ತಪ್ಪ ಅಂತಂದ್ರೆ ಆ ವಸ್ತು ಏನಾಗ್ತದ? ನೀರಿನ ಸಾಂದ್ರತೆಗಿಂತ ವಸ್ತುವಿನ ಸಾಂದ್ರತೆ ಹೆಚ್ಚಿತ್ತಂದ್ರೆ ನೀರಿನೊಳಗೆ ವಸ್ತು ಏನಾಗ್ತದೆ? ಮುಳುಗ್ತದೆ. ಆ ವಸ್ತುವಿನಕ್ಕಿಂತ ನೀರಿನ ಸಾಂದ್ರತೆ ಹೆಚ್ಚಿತ್ತಂದ್ರೆ ವಸ್ತು ಏನಾಗ್ತದ? ನೀರಿನೊಳಗ ತೇಲ್ತದೆ ಅಂತಕ್ಕಂಥದ್ದು ಇದನ್ನ ನಾವು ತಿಳ್ಕೊಳ್ತೀವಿ. ರೈಟ್? ಬ್ಲೇಡ್ ಅದ. ಇದ್ರಲ್ಲಿ ಏನ್ ಮಾಡ್ಬೇಕು? ಗಾಡಿ ಮಾಡ್ಕೋಬೇಕು. ರೈಟ್, ನೋಡಿ ಇದು ಬ್ಲೇಡ್ ಅದ. ಈ ಬ್ಲೇಡ್ ಅನ್ನ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ನೀರೊಳಗ ಈ ರೀತಿ ಸ್ಟ್ರೇಟ್ ಆಗಿ ಬಿಡ್ತೀನಿ. ಇದು ಏನ್ ಮಾಡ್ಲತ್ತದ? ಏನ್ ಮಾಡ್ಲತ್ತದ? ಈಗ ತೇಲಾಗ್ತದ ನೀರೊಳಗ. ಆದ್ರೆ ಇದೇ ಬ್ಲೇಡ್ ಅನ್ನ ನಾ ಏನ್ ಮಾಡ್ತೀನಪ್ಪ ಅಂತಂದ್ರೆ ಈ ರೀತಿ ಬಿಡ್ತೀನಿ ನಾನು. ಏನಾಯ್ತು? ಈಗ ಮುಳುಗಿತು. ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ಪ್ಲವನತೆ ಅಂತ ಕರಿತೀವಿ. ಏನಂತೀವಿ? ಪ್ಲವನತೆ ಅಂತ ಕರಿತೀವಿ. ಸ್ಕೇಲ್ ಕಡೆ ಅದ. ಸ್ಕೇಲ್ ಇದು ಆಟೋಮೆಟಿಕ್ ಆಗಿ ಏನೇನ್ ಮಾಡ್ತದೆ? ಸ್ಕೇಲ್ ಆ ಒಂದು ಕಾಗದದ ಚೂರುಗಳನ್ನ ಆಕರ್ಷಣೆ ಮಾಡ್ಕೊಳ್ತಾ ಇದೆ ಅಂತಕ್ಕಂಥದ್ದು, ಹೌದಲ್ಲ? ಇದನ್ನ ಏನಂತ ಕರಿತೀವಿ ಅಂದ್ರೆ ಸ್ಥಾಯಿ ಆಕರ್ಷಣೆ ಅಂತ ಕರಿತೀವಿ. ಬಾಟಲ್ದು, ಹೌದಾ? ಇನ್ನ ಈ ಎರಡು ಡಕ್ಕನ್ಗಳನ್ನ ನಾ ಏನ್ ಮಾಡ್ತೀನಿ? ಒಂದು ಫುಲ್ ಗ್ಲಾಸ್ ನೀರಿದ್ದು, ಒಂದು ಅರ್ಧ ಗ್ಲಾಸ್ ನೀರು ಅದ, ಹೌದಾ? ಇಲ್ಲಿ ಎರಡು ಗ್ಲಾಸ್ ಒಳಗೆ ಏನ್ ಮಾಡ್ತೀವಿ? ಒಂದೊಂದು ಡಕ್ಕನ್ಗಳನ್ನ ಹಾಕ್ತೀವಿ. ಈಗ ಏನ್ ಮಾಡ್ತವೆ ಡಕ್ಕನ್ಗಳು ಹೇಳ್ರಿ? ತೇಲ್ತವ. ರೈಟ್, ನೋಡಿ ನಾವು ಇನ್ನೊಂದು ನೋಡಿಲಿ. ನಾ ಯಾವಾಗಲೂ ಕೂಡ ಏನ್ ಮಾಡ್ತೀನಿ? ಇದನ್ನ ಸೆಂಟರ್ದಿಂದನೇ ಬಿಡ್ತೀನಿ, ಸೆಂಟರ್ದಾಗೆ ಬಿಡ್ತೀನಿ. ಇಲ್ಲೂ ಕೂಡ ಸೆಂಟರ್ದಾಗೆ ಬಿಡ್ತೀನಿ. ಇಲ್ಲಿ ಏನಾಯ್ತು ಹೇಳ್ರಿ? ಈ ಗ್ಲಾಸ್ ಅಲ್ಲಿ ಇರ್ತಕ್ಕಂತಹ ಡಕ್ಕನ್ ಏನಾಯ್ತು? ಒಂದ್ ಸೈಡಿಗೆ ಹೋಗಿ ಟಚ್ ಆಗಿರ್ತಕ್ಕಂಥದ್ದು ನಿಮ್ಗೆ ಕಾಣಿಸ್ತದ, ಅಂಚಿಗೆ ಹೋಗಿ ನಿಂತ್ಕೊಂಡ್ ಬಿಟ್ಟದ ಅದು. ಆದ್ರೆ ಇದು ಏನಾಗಿದೆ? ಸೆಂಟರ್ದಾಗೆ ನಿಂತದ. ಯಾಕ? ನೀರ್ ಹೆಚ್ಚಾಗಿ ಅದಕ್ಕೆ ಏನೋ ಅಣುಗಳು ಇರ್ತವೆ ನೋಡ್ರಿ. ಆ ಅಣುಗಳು ಏನ್ ಮಾಡ್ತಾವ ಅಂದ್ರೆ ಮೇಲ್ಮುಖವಾಗಿ ಚಲಿಸ್ತಾ ಇರ್ತಾವ ಅಂತಕ್ಕಂಥದ್ದು. ಹಾಗಾಗಿ ಆ ಅಣುಗಳ ಒಂದು ಚಲನೆಯಿಂದ ಏನಾಗ್ತದಪ್ಪ ಅಂದ್ರೆ ಇದು ಏನಾಗ್ತದೆ? ಸೆಂಟರ್ದಾಗ ನಿಂದಿರ್ತದೆ. ಗೊತ್ತಿತ್ತಾ? ನೀರಿಗೆ ನೋಡ್ರಿ, ನೀರೊಳಗೆ ಏನ್ ಮಾಡ್ತೀನಿ ಅಂದ್ರೆ ಶಾಂಪೂನ ಹಾಕ್ತೀನಿ ನಾನು. ನೀವೇನ್ ಹಾಕೋತೀವಿ? ಶಾಂಪೂ ತಲೆ ಹಾಕೋತಿಲ್ಲ, ನಾನು ನೀರೇ ಹಾಕ್ತೀನಿ. ನೀರು ಬಿಸಿನೀರು ತಂದಿವ ನಾವು? ಟೆಸ್ಟ್ ಮಾಡ್ತೀರಿ ಬಿಸಿನೀರು ತಂದಿರೋ ಅಂತೇಳಿ? ಶಾಂಪೂ ಮತ್ತು ಫೆವಿಕ್ವಿಕ್ ಅನ್ನ ನೀರೊಳಗೆ ಹಾಕೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಇಲ್ಲಿ ಶಾಖ ಉತ್ಪಾದನೆ ಆಗ್ತದೆ. ನೀರಿನ ಶಾಖ ಉತ್ಪಾದನೆ ಆಗ್ತದೆ.
ಇಲ್ಲಿ ಬಿಸಿ ಇವು ನೀರು ಏನಾಗ್ತಪ್ಪ ಅಂದ್ರೆ ನಾವು ನೀರಿಗೆ ಶಾಂಪೂ ಮತ್ತು ಫೆವಿಕ್ವಿಕ್ ಅನ್ನು ಬೆರೆಸಿದಾಗ ಇಲ್ಲಿ ನೀರು ಗರಂ ಆಯ್ತಾವ. ಹೌದಾ? ಫಾರ್ ಎಕ್ಸಾಂಪಲ್ ನೀವು ಯಾವಾಗ ಫೆವಿಕ್ವಿಕ್ ಅನ್ನ ಯಾವ್ದು ಕಡೆ ಹಚ್ಚಲಕ್ಕೆ ಹೋಗಿರ್ತಿರ್ಬೋದು, ನಿಮ್ಗೆ ಹಚ್ಚುವಂತ ಸಂದರ್ಭದಲ್ಲಿ ಎಲ್ಲೇ ಕೈಗೆ ಹಚ್ಚಿದ್ರೆ ಉರಿತದ. ಹೌದಲ್ಲ? ಸುಟ್ಟಂಗ ನಿಮ್ಗೆ ಏನಂತ ಫೀಲ್ ಆಗ್ತದೆ. ಹಂಗ ನೀರಿನೊಳಗೆ ನಾವು ಏನ್ ಮಾಡ್ತೀವಿ ಅಂದ್ರೆ ಆ ಒಂದು ಫೆವಿಕ್ವಿಕ್ ಮತ್ತು ಶಾಂಪೂವನ್ನು ಹಾಕಿದಾಗ ನೀರು ಕೂಡ ಬಿಸಿ ಆಗ್ತಾವ. ಇದು ಗ್ಲಾಸ್ ಅದರಲ್ಲಿ ಸ್ವಲ್ಪ ಜಾಸ್ತಿ ಏನದಪ್ಪ ಅಂದ್ರೆ ಇಲ್ಲಿ ಗರಂ ಆಗಿಲ್ಲ, ಯಾಕಂದ್ರೆ ಇದಕ್ಕೆ ಫೆವಿಕ್ವಿಕ್ ಒಂದೇ ಇತ್ತು. ಅದ ಏನ್ ಕಡಿಮೆ ಮಾಡಿದ್ದಾರೆ ಒಂದು ಘನವಸ್ತು ಏನ್ ಮಾಡ್ತದಪ್ಪ ಅಂದ್ರೆ ಸ್ಥಳವನ್ನ ಆಕ್ರಮಿಸ್ತದೆ. ಅದಲ್ಲ ಈಗ ವಾತಾವರಣದೊಳಗೆ ನಮ್ಮಲ್ಲಿ ಏನ್ ಕಾಣಿಸ್ತದೆ, ಇದು ಏನದ ವಾತಾವರಣದೊಳಗೆ ಏನದ ಗಾಳಿ ಅದ. ಇದು ಗಾಳಿ ಒಳಗ ಅನೇಕ ಅನಿಲಗಳದಾವ. ಹೌದಲ್ಲ? ಇದ್ರೊಳಗ ಆಮ್ಲಜನಕ ಬರ್ತದ, ಕಾರ್ಬನ್ ಡೈಆಕ್ಸೈಡ್ ಬರ್ತದ, ಜಲಜನಕ ಬರ್ತದ, ಅನೇಕ ಅನಿಲಗಳು ನಮಗೆ ವಾತಾವರಣದಲ್ಲಿ ಕಂಡು ಬರ್ತವೆ. ಹೌದಲ್ಲ? ಇಟ್ಟಾಗ ಏನ್ ಮಾಡ್ತದ, ಆ ಒಂದು ಘನವಸ್ತು ಸ್ಥಳವನ್ನ ಆಕ್ರಮಿಸ್ತದ ಅಂತಕ್ಕಂಥದ್ದು ನಮ್ಗೆ ಗೊತ್ತದ. ಫಾರ್ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ ಇದು ಒಂದು ದೊಡ್ಡದಾಗಿರ್ತಕ್ಕಂಥ ರೂಮ್. ಈ ರೂಮಲ್ಲಿ ನಾವೇನ್ ಮಾಡಿದ್ವಿ, ಈ ಟೇಬಲ್ ಅನ್ನ ತಂದಿಟ್ಟಿದ್ವಿ. ಈ ಟೇಬಲ್ ಏನ್ ಮಾಡ್ತು, ಇಷ್ಟೊಂದು ಜಾಗ ಹಿಡ್ಕೊಂಡ್ಬಿಡ್ತು. ಹೌದಲ್ಲ? ಇಷ್ಟೆಲ್ಲ ಬೆಂಚಸ್ಗಳನ್ನ ಇಟ್ಟಿದ್ವಿ, ನೀವೆಲ್ಲ ಘನವಸ್ತುಗಳು ಎಲ್ಲ. ಹೌದಲ್ಲ? ನೀವೆಲ್ಲ ಬಂದು ಕುಂತಿದ್ರಿ, ಆ ಬೆಂಚ್ಗಳು ಇಟ್ಟಿದ್ವಿ. ಇಷ್ಟೆಲ್ಲ ಜಾಗ ಏನಾಗತ್ತದ, ನೀವೆಲ್ಲ ಹಿಡ್ಕೊಳಕತ್ತೀರಿ. ಹೌದಲ್ಲ? ಈ ಜಾಗವನ್ನ ಆಕ್ರಮಣೆ ಮಾಡ್ಕೊಳಕತ್ತೀರಿ ನೀವು. ಯಾವಾಗ ಇಲ್ಲಿ ನೀವು ಒಳಗಡೆ ಬರ್ತೀರಿ ಅವಾಗ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂತಹ ಗಾಳಿಯ ಒಂದು ಪ್ರಮಾಣ ಕಡಿಮೆ ಆಗ್ತದೆ. ಹೌದಾ? ಯಾಕಂದ್ರೆ ಆ ಗಾಳಿ ಇದ್ದ ಜಾಗ ನೀವು ಬಂದು ಕುಂತೀರಿ, ಅಲ್ಲಿ ಗಾಳಿ ಪ್ರಮಾಣ ಕಡಿಮೆ ಇದೆ. ಹಂಗ ಇಲ್ಲಿ ನಿಮ್ಗೆ ಇನ್ನೊಂದು ಏನಪ್ಪಾ ಅಂದ್ರೆ ಎಕ್ಸಾಂಪಲ್ ಹೇಳ್ತೀನಿ. ಇದು ನೀರು ತುಂಬಿರ್ತಕ್ಕಂತಹ ಗ್ಲಾಸ್ ಅದ. ಹೌದಲ್ಲ? ಯಾವುದೇ ಒಂದು ಘನ ವಸ್ತು ಗೊತ್ತಾಯ್ತದ? ಘನ ಅಂದ್ರೆ ಹೆಂಗ? ಘನ ಅಂದ್ರೆ ಈ ರೀತಿ ಗಟ್ಟಿಯಾಗಿರ್ತಕ್ಕಂಥ ವಸ್ತುಗೆ ಘನ ವಸ್ತು ಅಂತ ಕರಿತೀವಿ ನಾವು. ಹೌದಾ? ಹಾರ್ಡ್ ಥಿಂಗ್ ಇದು ಘನ ವಸ್ತು. ಇದು ಲಿಂಬೆಹಣ್ಣು ಆಗಿರ್ಬೋದು, ಈ ಬಾಟಲ್ ಆಗಿರ್ಬೋದು, ಕ್ಯಾಂಡಲ್ ಆಗಿರ್ಬೋದು, ಈ ಢಕ್ಕನ್ ಆಗಿರ್ಬೋದು, ಇವೆಲ್ಲ ನಮಗೆ ಏನು ಕೈ ಒಳಗೆ ಏನು ಗಟ್ಟಿ ಇರ್ತದೆ ನೋಡ್ರಿ, ಅಲ್ಲಿ ಒಂದು ಘನ ವಸ್ತುವನ್ನ ಬಿಡ್ತೀನಿ ನೋಡ್ರಿ. ಈ ಘನ ವಸ್ತು ಎಷ್ಟು ದೊಡ್ಡದ ಅಷ್ಟೇ ಪ್ರಮಾಣದಲ್ಲಿ ಏನಾಗ್ತದಪ್ಪ ಅಂದ್ರೆ ನೀರು ಕೆಳಗಡೆ ಚೆಲ್ತಕ್ಕಂಥ ನಾವು ಇಲ್ಲಿ ಕಾಣಿಸ್ತೀವಿ. ಆಯ್ತಲ್ಲ? ಯಾಕಂದ್ರೆ ಯಾವುದೇ ಒಂದು ಘನ ವಸ್ತು ತಗೊಳ್ರಿ, ಎಷ್ಟು ದೊಡ್ಡದಿರ್ತದ ಅಷ್ಟೇ ಪ್ರಮಾಣದ ನೀರು ಏನಾಗ್ತದ ಹೊರಗಡೆ ಬರ್ತಕ್ಕಂಥದ್ದು. ಇದು ನಮ್ಗೆ ಏನ್ ತೋರಿಸ್ಕೊಡ್ತಂದ್ರೆ ಯಾವುದೇ ಒಂದು ವಸ್ತು ಸ್ಥಳವನ್ನ ಆಕ್ರಮಿಸ್ತದ ಅಂತಕ್ಕಂಥದ್ದು ನಮ್ಗೆ ಇದರಿಂದ ಗೊತ್ತಾಯ್ತು. ಹೌದಲ್ಲ? ರೈಟ್. ಏನ್ ಮಾಡ್ತಿರಪ್ಪ ಅಂದ್ರೆ ಅಡಿಗೆಯನ್ನ ಮಾಡ್ತಿರ್ತೀರಿ ನೀವಲ್ಲ, ಮಹಿಳೆಯರಲ್ಲ, ಏನಂದ್ರಿ, ವಿದ್ಯಾರ್ಥಿನಿಯರು. ಹೌದಲ್ಲ? ರೈಟ್. ನೋಡ್ರಿ, ಅಡಿಗೆಯನ್ನ ಮಾಡ್ಬೇಕಾಗುವಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ದ್ರ ಮೂಲಕ ಅಡಿಗೆಯನ್ನು ಮಾಡ್ತೀವಿ, ಹಚ್ಬೇಕಾಗುತ್ತೆ. ಅದು ಏನಾದ್ರು ಕಾಯಿಸ್ಬೇಕು, ನಾವು ಏನಾದ್ರು ಗರಂ ಮಾಡ್ಬೇಕಂದ್ರೆ ಬೆಂಕಿನ ಹಚ್ಬೇಕು. ಹೌದಲ್ಲ? ಆ ಬೆಂಕಿ ಹೆಂಗ್ ಉರಿತದ? ಬೆಂಕಿ ಉರಿಲಿಕ್ಕೆ ನಮ್ಗೆ ಮುಖ್ಯವಾಗಿ ಏನ್ ಬೇಕಪ್ಪ ಅಂತಂದ್ರೆ ಏನ್ ಬೇಕು? ಆಕ್ಸಿಜನ್ ಬೇಕು. ಆಕ್ಸಿಜನ್ ಅಂದ್ರೆ ಕನ್ನಡದಲ್ಲಿ ಏನಂತೀವಿ? ರೈಟ್. ನೋಡಿ, ಇಲ್ಲಿ ಕ್ಯಾಂಡಲ್ ಹಚ್ಚಿನ. ಹೌದಲ್ಲ? ಇದು ಉರಿತಾ ಇದೆ. ಇದು ಎಲ್ಲಿವರೆಗೆ ಉರಿತದೆ? ಇದು ಪೂರ್ತಿ ಇದು ಎಲ್ಲ ಮುಗಿಯುವವರೆಗೂ ಉರಿತದೆ ಇದು. ಹೌದಲ್ಲ? ಯಾಕ? ಇದು ವಾತಾವರಣದೊಳಗೆ ಇರ್ತಕ್ಕಂಥದ್ದು. ಹೌದಲ್ಲ? ರೈಟ್. ಇದು ಕೂಡ ವಾತಾವರಣದಾಗೆ ಅದ. ಇಲ್ಲಿ ಏನಾಗ್ತದೆ ನೋಡ್ರಿ, ಇದರ ಸುತ್ತಲೂ ಕೂಡ ನಾವು ಈ ಗಾಳಿ ಒಳಗೆ ಏನದಪ್ಪ ಅಂದ್ರೆ ಆಕ್ಸಿಜನ್ ಇರ್ತಕ್ಕಂಥದ್ದು ನಾವು ನೋಡ್ತೀವಿ. ಹೌದಲ್ಲ? ಆಕ್ಸಿಜನ್ ಇರೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಕ್ಯಾಂಡಲ್ ಉರ್ಲಿಕ್ಕೆ ಕಾರಣ ಅದ. ಯಾವಾಗ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಕ್ಯಾಂಡಲ್ ಮೇಲೆ ಒಂದು ವಸ್ತುವನ್ನ ಮುಚ್ಚದಂತೆ ಈ ರೀತಿ ಮುಚ್ಚಾಕ್ತೀವಿ, ಅವಾಗ ಏನಾಗ್ತದಪ್ಪ ಅಂದ್ರೆ ಆ ಗ್ಲಾಸ್ ಒಳಗೆ ಇರತಕ್ಕಂತಹ ಎಷ್ಟು ಆಕ್ಸಿಜನ್ ಇರ್ತದೆ ನೋಡ್ರಿ, ಅದು ಆಕ್ಸಿಜನ್ ಆಗುವವರೆಗೂ ಏನಾಗ್ತದ, ಅದು ಮೇನ್ಬತ್ತಿ ಉರಿತದ. ಆ ಗ್ಲಾಸ್ ಇರತಕ್ಕಂತಹ ಆಕ್ಸಿಜನ್ ಉರಿವರೆಗೂ ಎಲ್ಲ ಆಗುವವರೆಗೂ ಖಾಲಿ ಆಗುವವರೆಗೂ ಮಾತ್ರ ಏನಾಗ್ತದ, ಆ ಕ್ಯಾಂಡಲ್ ಉರಿತದ. ಯಾವಾಗ ಆ ಗ್ಲಾಸ್ ಇರತಕ್ಕಂತಹ ಆಕ್ಸಿಜನ್ ಎಲ್ಲ ಖಾಲಿ ಆಗ್ತದ ಅವಾಗ ಆಟೋಮೆಟಿಕ್ಲಿ ಏನಾಗ್ತದ, ಅದು ಕ್ಯಾಂಡಲ್ ಆರ್ತದ ಅಂತಕ್ಕಂಥದ್ದು. ಇದರಿಂದ ನಮ್ಗೆ ಏನ್ ಗೊತ್ತಾಯ್ತದ, ಯಾವುದೇ ಒಂದು ವಸ್ತು ಉರಿಬೇಕಾಗಿತ್ತಂದ್ರೆ ಅದಕ್ಕೆ ಮುಖ್ಯವಾಗಿ ಏನ್ ಬೇಕು, ಆಕ್ಸಿಜನ್ ಅಂತಕ್ಕಂಥದ್ದು ಬೇಕು. ಆಕ್ಸಿಜನ್ ಇರದೇ ಇದ್ರೆ
ಯಾವುದೇ ರೀತಿಯಾಗಿರ್ತಕ್ಕಂತಹ ಬೆಂಕಿಯನ್ನು ಹಚ್ಚಲಿಕ್ಕೆ ನಾವು ಸಾಧ್ಯ ಆಗೋದಿಲ್ಲ ಅಂತಕ್ಕಂಥದ್ದು. ರೈಟ್, ಇದು ಅಷ್ಟೇ ಮುಖ್ಯ, ಮನುಷ್ಯನಿಗೂ ಕೂಡ ಆಕ್ಸಿಜನ್ ಮುಖ್ಯ. ಎಲ್ಲಿ ಯಾವಾಗ ಆಕ್ಸಿಜನ್ ಮನುಷ್ಯನಿಗೆ ಸಿಗಲ್ಲೋ ಅವಾಗ ಮನುಷ್ಯನು ಕೂಡ ಏನಾಗ್ತಾನ ಸತ್ತೋಗ್ಬಿಡ್ತಾನ, ಡೆಡ್ ಆಗಿಬಿಡ್ತಾನ. ಯಾಕಂದ್ರ ಇದೇ ರೀತಿ ಸೇಮ್ ಅದ್ರದ್ದು ಏನು ಕಂಡೀಷನ್ ಅದ ಅದೇ ಕಂಡೀಷನ್ ಮನುಷ್ಯಂದು ಕೂಡ. ಬೇಕು, ಆಕ್ಸಿಜನ್ ಬೇಕು. ಹೌದಾ? ಆಕ್ಸಿಜನ್ ಇದ್ದಿಲ್ಲ ಅಂದ್ರೆ ಈ ರೀತಿ ಏನಾಗ್ತದೆ, ನಾವು ಕೂಡ ಸತ್ತೋಗುವಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥದ್ದು. ಇನ್ನೊಂದು ಇದಕ್ಕೆ ಎಕ್ಸಾಂಪಲ್ ಹೌದಾ, ಇನ್ನೊಂದು ಹೆಸರು ನಮಗೆ ನೆನಪಾಗೋದು ರೆಗ್ಯುಲೇಟರ್. ಆ ರೆಗ್ಯುಲೇಟರ್ ಏನಿರ್ತದಲ್ಲ ಅಲ್ಲಿ ಒಂದೊಂದ್ಸಲ ಲೀಕ್ ಆಗ್ತದ ಅಥವಾ ಏನೋ ಉಚ್ಚಿ ಬೀಳ್ತದ. ಅವಾಗ ಇದ್ದಾಗ ಏನಾಗ್ತದಪ್ಪ ಅಂದ್ರೆ ಬೆಂಕಿ ಹೊತ್ಕೊಂಡು ಇಲ್ಲಿಂದ ಫರ್ ಅಂತ ಬೆಂಕಿ ಹೋಗ್ತಿರ್ತದ ಮ್ಯಾಗ. ಹೆಂಗದ ಗ್ಯಾಸ್ ಇರ್ತದಲ್ಲ, ಗ್ಯಾಸ್ ಹೋದಂಗ ಅವಾಗ ಅದು ಯಾಕೆ ಉರಿತಿರ್ತದ, ಅದಕ್ಕೆ ಸುತ್ತಲೂ ಏನಾಗಿರ್ತದ, ಆಕ್ಸಿಜನ್ ಸಿಗ್ತಾ ಇರ್ತದೆ, ಅದಕ್ಕೆ ಉರಿತಾ ಇರ್ತದೆ. ಅವಾಗ ನಾವು ಹೆದರ್ಕೋಬಾರ್ದು. ಅದು ಉರಿತಿರ್ತದೆ ಮ್ಯಾಗ ನಾವೇನ್ ಮಾಡ್ಬೇಕು ಅಂದ್ರೆ ಒಂದು ಹಾಸಿಗೆ ಅಥವಾ ಒಂದು ಚಾದರ ಅಥವಾ ಒಂದು ದೊಡ್ಡದಾಗಿರ್ತಕ್ಕಂತಹ ಚೀಲಿನ ತಟ್ಟ ಅದನ್ನ ಏನ್ ಮಾಡ್ಬೇಕು, ನೀರೊಳಗೆ ಏನ್ ಮಾಡ್ಬೇಕು, ಎದ್ದಿ ಅದನ್ನ ಹಸಿ ಮಾಡ್ಬೇಕು. ಹಸಿ ಮಾಡಿ ಒಯ್ದು ಅದ್ರ ಮ್ಯಾಗ ಹಾಕಿರಲ್ಲ, ಅದು ಏನಾಗ್ತದಪ್ಪ ಅಂದ್ರೆ ಅಲ್ಲಿ ಆಕ್ಸಿಜನ್ ಪ್ರಮಾಣ ಬಂದ್ ಆಗಿಬಿಡುತ್ತೆ. ಅವಾಗ ಅದು ಏನಾಗ್ತದೆ, ಆಟೋಮೆಟಿಕ್ ಆಗಿ ಅದಕ್ಕೆ ಗಾಳಿ ಸಿಗಂಗಿಲ್ಲ ಉರಿಲಿಕ್ಕೆ. ಗಾಳಿ ಸಿಗದೇ ಇದ್ದ ಸಮಯದಲ್ಲಿ ಅದು ಏನಾಗ್ತದೆ, ಆಟೋಮೆಟಿಕ್ ಆಗಿ ಬಂದ್ ಆಗಿಬಿಡುತ್ತೆ. ಉರಿ ಏನಾಗ್ತದ ಆಟೋಮೆಟಿಕ್ ಆಫ್ ಆಗ್ಬಿಡುತ್ತೆ. ಅವಾಗ ನೀವು ಏನ್ ಮಾಡ್ಬೋದು, ಅದನ್ನ ಬಂದ್ ಮಾಡ್ಬೋದು ಅಥವಾ ಮತ್ತೇನಾದ್ರು ಮಾಡಲ್ಲ. ನೀರಿಗೆ ಏನ್ ಮಾಡ್ತೀವಿ, ಸೋಡಾನ ಬೇರ್ಪಡ್ತೀವಿ ನಾವು. ನಾ ಇಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಇದು ತಗಡೆ ಅದ. ಈಗ ಯಾವ್ದು ಕೆಳಗೆ ಹೋಗ್ತದೆ, ಯಾವ ಮ್ಯಾಗ ಹೋಗ್ತದ, ಇದು ಮ್ಯಾಗ ಹೋಗ್ತದ. ಅದಕ್ಕೆ ದಾರ ಕಟ್ಟಬಿಡ್ತೀವಿ. ರೈಟ್, ನೋಡ್ರಿ ಕಾಣ್ತದ. ಈಗ ಒಂದ್ ಕಡೆ ನಾವು ಗಾಳಿನ ತುಂಬಿದೀವಿ, ಇನ್ನೊಂದ್ ಕಡೆ ಗಾಳಿ ಇರ್ಲಾರ್ದ ಬಲೂನ್ ಅದ. ಮತ್ತಲ್ಲ ನಾವು ಇದ್ರದ್ದು ಏನ್ ತಿಳ್ಕೊತೀವಪ್ಪ ಅಂದ್ರೆ ಇದು ಏನಾಗಿರ್ತದೆ ನೋಡ್ರಿ, ಗಾಳಿ ಇದ್ದ ಬಲೂನ್ ಯಾವಾಗಲೂ ಕೂಡ ಏನಾಗ್ತದ, ಕೆಳಗಡೆ ಹೋಗ್ತದೆ. ಯಾಕ ಇಲ್ಲಿ ಗಾಳಿಗೆ ಹೊಂಟದ ಮ್ಯಾಗ ಹಂಗ ಮತ್ತೆ ಹಂಗೆ ಮಾಡ್ಲತ್ತೀರಿ ಅಂತ ಅನ್ಬೇಡ್ರಿ. ಇದು ಗಾಳಿ ಇದ್ದ ಬಲೂನ್ ಯಾವಾಗಲೂ ಕೂಡ ಏನಾಗಿರ್ತದೆ ಅಂದ್ರೆ ಕೆಳಗಡೆ ಹೋಗ್ತಕ್ಕಂಥದ್ದು. ಹೌದಾ? ಯಾವ್ದ್ರಲ್ಲಿ ಗಾಳಿ ಇರಂಗಿಲ್ಲಲ್ಲ ಅದಕ್ಕೆ ಯಾವಾಗಲೂ ಕೂಡ ತೂಕ ಇರಂಗಿಲ್ಲ. ಹಾಗಾದ್ರೆ ಗಾಳಿಗೆ ತೂಕ ಆದಾಯ ಇಲ್ಲ ಅಂತಕ್ಕಂಥದ್ದು ಕೇಳಿದ್ರ ಏನ್ ಹೇಳ್ತೀರಿ? ಗಾಳಿಗೆ ತೂಕ ಆದಾಯ ಇಲ್ಲ ಅದ. ರೈಟ್, ಫಾರ್ ಎಕ್ಸಾಂಪಲ್ ಇದೆ ಏನಪ್ಪಾ ಅಂದ್ರೆ ಒಂದು ಬಲೂನಿಗೆ ನಾವೇನ್ ಮಾಡಿದೀವಿ, ಗಾಳಿಯನ್ನು ತುಂಬಿದೀವಿ. ಇನ್ನೊಂದು ಬಲೂನಿಗೆ ನಾವೇನ್ ಮಾಡಿಲ್ಲ, ಗಾಳಿಯನ್ನು ತುಂಬಿಲ್ಲ. ಹಾಗಾಗಿ ಇದು ಏನಾಗ್ತದಪ್ಪ ಅಂದ್ರೆ ಗಾಳಿ ಇರ್ತಕ್ಕಂಥ ಬಲೂನ್ ಏನಾಗುತ್ತೆ, ರೈಟ್ ನೋಡಿ, ಯಾವ್ದ್ರ ಕಡಿಮೆ ಅದ ಅದು ಏನಾಗ್ತದ ಮೇವ್ ಹೋಯ್ತದ, ಯಾವ್ದ್ರ ಹೆಚ್ಚಿಗೆ ಅದ ಅದು ಏನಾಗ್ತದ ಕೆಳ ಹೋಯ್ತದ. ಹೌದಲ್ಲ? ಹೀಗಾಗಿ ಇದಕ್ಕೆ ಏನಂತ ಕರಿತೀವಿ ಅಂದ್ರೆ ಗಾಳಿಗೆ ತೂಕ ಅದ ಅನ್ನೋದ್ರ ಬಗ್ಗೆ ನಾವಿಲ್ಲಿ ಕನ್ಫರ್ಮ್ ಮಾಡ್ತೀವಿ. ಇಂಥ ಬೆಟ್ರಿ ಅದ ಅಂತಂದ್ರೆ ಈ ರೀತಿ ಒಂದು ಸರಳವಾಗಿರ್ತಕ್ಕಂಥ ಒಂದು ವಸ್ತುವಿನ ಮೂಲಕ ಏನ್ ಮಾಡ್ತಾರೆ, ಇದನ್ನ ಬೆಳಕನ್ನ ಬಿಡ್ತೀನಿ ನಾ. ಹಾಗಾದ್ರೆ ಇದು ಏನಾಗ್ತದಪ್ಪ ಅಂದ್ರೆ ನೋಡಿ, ನಾ ಇದ್ರೊಳಗೆ ಪೈಪ್ ಬಿಟ್ಟಿರ್ತಕ್ಕಂತಹ ಬೆಳಕು ನಿಮ್ಗೆ ಏನಾಗದಲ್ಲಿ ಎದುರಿಗೆ ಕಾಣಿಸ್ತಕ್ಕಂಥದ್ದು ಕಾಣಿಸ್ತದ. ಹೌದಲ್ಲ? ಇದು ನಾ ಎದ್ರ ಮೂಲಕ ಬಿಡ್ಲಾತೀನಿ ಈಗ, ಪೈಪಿನ ಮೂಲಕ. ಪೈಪ್ ಹೆಂಗದ, ಸ್ಟ್ರೇಟ್ ಆಗಿ ಸರಳವಾಗಿರ್ತಕ್ಕಂತಹ ಒಂದು ಪೈಪ್ ಅದ. ಹಾಗಾಗಿ ನಮ್ಗೆ ಇಲ್ಲಿ ಏನ್ ಕಾಣಿಸ್ತದೆ ಅಂದ್ರೆ ಬೆಳಕು ನೇರವಾಗಿ ಚಲಿಸ್ತಾ ಇದೆ ಅಂತಕ್ಕಂಥದ್ದು ನಮ್ಗೆ ಇದ್ರ ಮೂಲಕ ಗೊತ್ತಾಗ್ತದೆ. ಇನ್ನೊಂದು ಏನಪ್ಪಾ ಅಂದ್ರೆ ವಕ್ರವಾಗಿರ್ತಕ್ಕಂತಹ ಪೈಪ್ ಅದ. ಮೊದಲ ಹಾಗಾಗಿ ನಾನು ಇದ್ರ ಮೂಲಕ ಕೂಡ ಏನ್ ಮಾಡ್ತೀನಿ ಅಂದ್ರೆ ಬೆಳಕನ್ನು ಬಿಡಲಿಕ್ಕೆ ಪ್ರಯತ್ನವನ್ನ ಮಾಡ್ತೀನಿ. ಸರ್, ಇದು ಬೆಳಕಿಗೆ ಇಲ್ಲಿ ಬಿಟ್ರೆ ಮ್ಯಾಗ ಹೋಯ್ತದೇನೆ ಈಗ ಹೋಗಲ್ಲ. ರೈಟ್, ನೋಡ್ರಿ ಕಾಣ್ತದಲ್ರಿ? ನಿಮ್ ಕಡೆ ಬಿಡ್ತೀನಿ ನೋಡಿ, ಆ ಕಡೆ ಎಲ್ಲ ಕಾಣ್ತದೇನು? ಇಲ್ಲ. ಯಾಕನ್ನಲ್ಲ, ಏನನ್ನ ಆಕರ್ಷಣೆ ಮಾಡ್ತದ, ಏನನ್ನ ಆಕ್ರಮಿಸ್ಕೊಳ್ತದ, ಸ್ಥಳವನ್ನ ಆಕ್ರಮಿಸ್ಕೊಳ್ತದ ಅಂತಕ್ಕಂಥದ್ದು. ಹೌದಲ್ಲ? ಫಾರ್ ಎಕ್ಸಾಂಪಲ್ ನೀವು ರೂಮ್ನಾಗ ಎಲ್ಲರೂ ಬಂದಿರಿ, ಇಷ್ಟೆಲ್ಲ ಜಾಗ ನೀವೆಲ್ಲ ಸ್ಥಳವನ್ನ ಆಕ್ರಮಣೆ ಮಾಡ್ಕೊಂಡಿರಲಿಲ್ಲ. ಹೌದಲ್ಲ? ಹಂಗ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ಗ್ಲಾಸ್ ಏನ್ ಮಾಡಿದ, ತುಂಬಿರ್ತಕ್ಕಂಥ ಗ್ಲಾಸ್ ಅಲ್ಲಿ ಒಂದು ಲಿಂಬೆ
ಏನದ ಇದು? ಕಿಡ್ನಿ. ಕಿಡ್ನಿ. ಕಿಡ್ನಿ ಅಷ್ಟೇ ಅದ? ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್. ಏನಂತ ಸಿಸ್ಟಮ್ ಅಂತ ಕರಿತಾರೆ. ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂತ ಕರಿತಾರೆ. ಹೊರಗೆ ಹಾಕೋದು ಎಕ್ಸ್ಟ್ರಾ ಗಾಡಿ ಸರಿ ಹೌದಾ? ಹೊರಗೆ ಹಾಕೋದನ್ನ ಏನಂತ ಕರಿತೀವಿ? ವಿಸರ್ಜನಾ ವಿಭಾಗ ಅಂತ ಕರಿತೀವಿ. ಇದು ಏನಪ್ಪಾ ಅಂದ್ರೆ ಇಲ್ಲಿ ನೋಡಿ, ನಾವು ಕುಡಿದಿರ್ತಕ್ಕಂತಹ ನೀರು ಏನಾಗ್ತದಪ್ಪ ಅಂತಂದ್ರೆ ಇದು ಗಂಟಲದ ಇಲ್ಲಿ ಮ್ಯಾಗ ಮುಖ ಇರ್ತದ ಹೌದಾ? ನಾವು ಕುಡಿದಿರ್ತಕ್ಕಂಥ ನೀರು ಅನ್ನನಾಳದ ಮೂಲಕ ಏನಾಗ್ತದಪ್ಪ ಅಂದ್ರೆ ಈ ಕಡೆ ಬಂದು ಏನಾಗ್ತದ, ಈ ಒಂದು ಕಿಡ್ನಿ ಒಳಗೆ ಬಂದು ಸೇಕರಣೆ ಆಗ್ತದ. ಇಲ್ಲಿ ಕೇಳೋ ಇಂಪಾರ್ಟೆಂಟ್ ಅದ, ಈ ನೀರ್ ಏನಾಗ್ತದ ಇಲ್ಲಿ ಬಂದು ಸೇಕರಣೆ ಆಗಿ ಇಲ್ಲೇ ಸ್ಟಾಪ್ ಆಯ್ತದೇನು? ಇಲ್ಲ. ಏನಾಗ್ತದ ಮುಂದೆ ಹೋಗಿ? ಅದು ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಬಂದು ಕಿಡ್ನಿ ಅಂತಕ್ಕಂಥದ್ದು ಹೌದಾ? ನಮ್ಮ ಮೈಯೊಳಗೆ ಏನೋ ರಕ್ತ ಇರ್ತದೆ ನೋಡ್ರಿ, ಆ ರಕ್ತವನ್ನ ಬ್ಲಡ್ ಅನ್ನ ಪ್ಯೂರಿಫೈ ಮಾಡ್ತಕ್ಕಂಥ ಕೆಲಸ ಯಾವ್ದು ಮಾಡ್ತದ? ಈ ಒಂದು ವಿಸರ್ಜನಾಂಗ ವಿಭಾಗ ಮಾಡ್ತದ ಅಂತಕ್ಕಂಥದ್ದು. ಈ ವಿಸರ್ಜನಾಂಗ ವಿಭಾಗ ಇಲ್ಲಿ ಏನು ಕಿಡ್ನಿಗಳು ನೋಡ್ರಿ, ಈ ಕಡೆ ಒಂದು ಈ ಕಡೆ ಒಂದು ಎಷ್ಟು ಕಿಡ್ನಿ ಇರ್ತಾವ ಮನುಷ್ಯನಿಗೆ? 2 ಕಿಡ್ನಿ ಇರ್ತಾವ ಹೌದಲ್ಲ? ಈ 2 ಕಿಡ್ನಿಗಳು ಏನಾಗ್ತದಪ್ಪ ಅಂತಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂತಹ ಹಾರ್ಟ್ ಇಂದ ಹೋಗ್ತಕ್ಕಂತಹ ರಕ್ತವನ್ನ ಏನ್ ಮಾಡ್ತದ ನೀರಲ್ಲಿ ಕಳ್ಕೊಳ್ತಾ ಅಂತಂದ್ರೆ ಇಲ್ಲಿ ಅವನಿಗೆ ಏನೋ ಲಕ್ಷ್ಯ ಇಲ್ಲ ಅಂತ ಅರ್ಥ ಹೌದಲ್ಲ? ರೈಟ್. ನೋಡ್ರಿ ಇಲ್ಲಿ ನಮ್ಮ ದೇಹದಲ್ಲಿರ್ತಕ್ಕಂತಹ ನಾವು ಏನು ಉಸಿರಾಟ ಮಾಡ್ತೀವಿ ನೋಡ್ರಿ, ಉಸಿರಾಟ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ದು ರಕ್ತ ಏನಾಗ್ತಾ ಇರ್ತದೆ ಅಂದ್ರೆ ಮಲಿನ ಆಗ್ತಾ ಇರ್ತದೆ ಹೌದಾ? ನಮ್ಮ ರಕ್ತ ಏನಾಗ್ತದ ಕಲ್ಮಶ ಆಗ್ತಾ ಇರ್ತದ. ಆ ರಕ್ತವನ್ನ ಫಿಲ್ಟರ್ ಮಾಡ್ತಕ್ಕಂಥ ಕೆಲಸ ಏನ್ ಮಾಡ್ತದಂದ್ರೆ ಈ ಕಿಡ್ನಿಗಳು ಮಾಡ್ತಕ್ಕಂಥದ್ದು ಹೌದಾ? ಇದರಲ್ಲಿ ಆ ರಕ್ತವನ್ನ ಫಿಲ್ಟರ್ ಮಾಡಿ ಶೋಷ ಮತ್ತು ರಕ್ತವನ್ನ ಶುದ್ಧೀಕರಣ ಮಾಡ್ತಕ್ಕಂತಹ ಕೆಲಸ ಈ ಕಿಡ್ನಿಗಳು ಮಾಡ್ತಾವ ಹೌದಾ? ಹಾಗಾಗಿ ಈ ನಾವು ಕುಡಿದಿರ್ತಕ್ಕಂತಹ ನೀರು ಇದು ಅನ್ನನಾಳದ ಮೂಲಕ ಇಲ್ಲಿ ಒಂದು ಕಿಡ್ನಿಗೆ ಬಂದು ಇಲ್ಲಿರ್ತಕ್ಕಂತಹ ಕಲ್ಮಶವನ್ನು ತಗೊಂಡು ಏನ್ ಮಾಡ್ತದಪ್ಪ ಅಂದ್ರೆ ಇದು ಹೊರಗಡೆ ಮೂತ್ರ ಜನಕಾಂಗ ವಿಭಾಗದ ಮೂಲಕ ಇದು ಏನ್ ಮಾಡ್ತದ ಹೊರಗೆ ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತದೆ. ನಮ್ಮ ದೇಹದಲ್ಲಿರ್ತಕ್ಕಂತಹ ಟಾಕ್ಸಿನ್ ಅನ್ನ ಮಲಿನ ಆಗಿರ್ತಕ್ಕಂತಹ ಒಂದು ಕಲ್ಮಶವನ್ನ ಏನ್ ಮಾಡ್ತದಪ್ಪ ಅಂದ್ರೆ ಅಥವಾ ಒಂದು ಜನಕಾಂಗದ ಮೂಲಕ ನಾವು ಏನ್ ಮಾಡ್ತೀವಿ ಹೊರಗೆ ಹಾಕ್ತೀವಿ ಅಂತಕ್ಕಂಥದ್ದು ಅಥವಾ ಒಂದು ಈಗ ಬಂದಿರತಕ್ಕಂಥದ್ದು ಎಲ್ಲ ಏನಪ್ಪಾ ಅಂದ್ರೆ ಕೆಮಿಕಲ್ ವಸ್ತುಗಳು ಅದಲ್ಲ, ಕೆಮಿಕಲ್ ಆಹಾರ ಪದ್ಧತಿ ಜಾಸ್ತಿ ರೂಢಿಲಿರ್ತಕ್ಕಂಥದ್ದು ಅಂಥದ್ದನ್ನು ನಾವು ನಿರಂತರವಾಗಿ ಸೇವಿಸುವುದರಿಂದ ಅಥವಾ ಒಂದನ್ನು ನಾವು ಜಾಸ್ತಿ ಹೊತ್ತು ತಡೆಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ ಈ ಒಂದು ಕಿಡ್ನಿಗಳು ಹಾಳಾಗ್ತಾವ ಹೌದಾ? ಒಂದ್ ವೇಳೆ ಕಿಡ್ನಿಗಳು ಹಾಳಾದಪ್ಪ ಅಂತಂದ್ರೆ ಮನುಷ್ಯ ಏನಾಗ್ತಾನ ಸಾಯಲೂಬಹುದು ಗೊತ್ತಾಯ್ತಾ? ಹಾಗಾಗಿ ಈ ಕಿಡ್ನಿಗಳನ್ನ ನಾವು ಏನ್ ಮಾಡ್ಬೇಕು, ಸ್ವಚ್ಛವಾಗಿ ಸುಂದರವಾಗಿ ನಮ್ಮ ಆರೋಗ್ಯವನ್ನು ಇಟ್ಕೊಳ್ಬೇಕಾಗಿತ್ತು. ನಾವು ಏನ್ ಮಾಡ್ಬೇಕು, ದಿನನಿತ್ಯ ನಿಯಮಿತವಾಗಿ ನಾವು ನೀರನ್ನ ಹೆಚ್ಚಿನ ಪ್ರಮಾಣದಲ್ಲಿ ಕುಡಿತೀವಿ. ಅಷ್ಟು ಆರೋಗ್ಯ ಏನಾಗಿರ್ತದೆ, ತಂಪಾಗಿರ್ತದೆ. ಮತ್ತೆ ಆರೋಗ್ಯದಲ್ಲಿರ್ತಕ್ಕಂಥ ಎಲ್ಲಾ ಟಾಕ್ಸಿನ್ಗಳನ್ನ ಅಥವಾ ರೋಗಗಳನ್ನ ಅಥವಾ ಒಂದು ಕೆಟ್ಟ ಪದಾರ್ಥಗಳನ್ನ ಹೊರಗೆ ಹಾಕುವಂತ ಕೆಲಸ ಯಾವ್ದು ಮಾಡ್ತದ, ಮೂತ್ರಜನಕಾಂಗ ಮಾಡ್ತದೆ ಅಂತಕ್ಕಂಥದ್ದು. ಮತ್ತೆ ಇರ್ತಾವ 2 ಕಿಡ್ನಿಗಳು ಎಲ್ಲಿರ್ತಾವ? ಎಲ್ಲಿರ್ತಾವ? ಇಲ್ಲ ಇರ್ತಾವಲ್ಲ? ರೈಟ್. ಇಲ್ಲಿ ಕೆಳಗಡೆ ಇರ್ತಾವ ಹೌದಾ? 2 ಕಿಡ್ನಿಗಳು ಏನಾಗಿರ್ತಾವ ಇಲ್ಲಿ ಕೆಳಗಡೆ ಇರ್ತಾವ. ಈ 2 ಕಿಡ್ನಿಗಳು ಒಂದ್ ವೇಳೆ ಏನಾದ್ರೂ ನಾವು ಸರಿಯಾಗಿ ಆಹಾರ ಪದ್ಧತಿ ಇರಲಿಲ್ಲ ಅಥವಾ ಸರಿಯಾಗಿ ನೀರು ಕುಡಿಲಿಲ್ಲ ಅಥವಾ ಇಂಟರ್ವಲ್ ಏನಿರ್ತೀವಿ ನಾವು ವಾಶ್ರೂಮ್ಗೆ ಹೋಗೋದನ್ನ ಸ್ಟೇ ಮಾಡಿದ್ರಿ, ಜಾಸ್ತಿ ಹೊತ್ತು ತಡೆದ್ರಿಂದ ಏನಾಗ್ತದೆ ಇದ್ರ ಮೇಲೆ ಪ್ರೆಷರ್ ಬಿದ್ದಿರೋಂಥ ನೀವು ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಯಾವಾಗ ಫೇಲ್ ಆಗಿಲ್ಲ ಅವಾಗ ಏನಾಗ್ತದಪ್ಪ ಅಂದ್ರೆ ಮನುಷ್ಯ ಡೆತ್ ಆಗ್ಲಿಕ್ಕೆ ಕಾರಣ ಆಗ್ತಾರ. ಹಾಗಾಗಿ ಅದನ್ನ ನಾವು ಮಾಡಬಾರ್ದು. ಯಾವಾಗಲೂ ಕೂಡ ನಾವು ಇದನ್ನೆಲ್ಲ ತಿಳ್ಕೊಂಡು ನಾವು ಸರಿಯಾಗಿ ಅದನ್ನ ಫಾಲೋ ಮಾಡಬೇಕು. ಒಂದು ವೇಳೆ ಏನಾದ್ರು ಇದು ನಿಂತಪ್ಪ ಕೆಲಸ ಮಾಡೋದು ನಿಂತಪ್ಪ ಅಂತಂದ್ರೆ ಏನಾಗ್ತದಂದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ರಕ್ತ ಅದು ಕಲ್ಮಶದಿಂದ ನಿರ್ಮಾಣವಾಗಿ ಅದು ಅಶುದ್ಧವಾಗಿ ಏನಾಗ್ತದಪ್ಪ ಅಂದ್ರೆ ನಿಮ್ಮ ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿಯಾಗಿ ಆಗಂಗಿಲ್ಲ. ಅವಾಗ ನಿಮ್ಮ ದೇಹ ಏನಾಗ್ತದ ಒಣಕೊಂತ ಬರ್ತದ, ಕುಂದತದ, ಆರೋಗ್ಯದಲ್ಲಿ ಏರುಪೇರಾಗ್ತದ. ಹಾಗೇನ ಇದೇನಾದ್ರೂ ಫೇಲ್ ಆಯ್ತು ಏನ್ ಮಾಡ್ತಾರ, ಡಯಾಲಿಸಿಸ್ ಅಂತ ಹೇಳಿ. ನೀವು ಯಾರ್ಯಾರು ಕೇಳಿರ್ಬೋದು, ನಿಮ್ಮ ಯಾರು ಆಜುಬಾಜು ಯಾರ್ಯಾರು ಆರಾಮಿದ್ದಿಲ್ಲ ಅಂದ್ರೆ ಡಯಾಲಿಸಿಸ್ ಹೋಗಿದಾರ, ಅವ್ರಿಗೆ ಆರಾಮಿಲ್ಲ, ಅವ್ರಿಗೆ ಹೇಗೆ ಅಂತ ಹೇಳ್ತಾರೆ ಹೌದಾ? ಹಾಗೆ ಅಲ್ಲಿ ಡಯಾಲಿಸಿಸ್ ಒಳಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಇದು ಏನ ಕಿಡ್ನಿ ಕೆಲಸ ಮಾಡ್ತಾರೆ ನೋಡ್ರಿ, ಇದೇ ಕೆಲಸವನ್ನ ಒಂದು ಮಷೀನ್ ಮೂಲಕ ಮಾಡಿಸ್ತಾರಲ್ಲಿ. ಒಂದು ಮಷೀನ್ ಮೂಲಕ ಇದು ಕಿಡ್ನಿ ಏನ್ ಕೆಲಸ ಮಾಡ್ತಾರೆ
ರಕ್ತವನ್ನ ಫಿಲ್ಟರ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇತ್ತು. ಅದರಲ್ಲಿ ಕಿಡ್ನಿ ಏನಾಗಿದೆ ಸ್ಟಾಪ್ ಮಾಡಿಬಿಟ್ಟದ, ವರ್ಕ್ ಮಾಡೋದು ಸ್ಟಾಪ್ ಆಗಿಬಿಟ್ಟದ. ಅಲ್ಲೆಲ್ಲ ಏನಪ್ಪ ಅಂದ್ರೆ ಚಾಣಿಸ್ತಕ್ಕಂಥ ಚಾನಿಗೆ ಏನಾಗಿದೆ ಎಲ್ಲ ತುಂಬ್ಕೊಂಡ್ಬಿಟ್ಟದ, ಕಸ ತುಂಬ್ಕೊಂಡ್ಬಿಟ್ಟದ ಅದ್ರಾಗ. ಅದಲ್ಲ ಕಸ ತುಂಬ್ಕೊಂಡ್ಬಿಟ್ಟದ, ಅದು ಏನಾಗುತ್ತಿಲ್ಲ ಸರಿಯಾಗಿ ರಕ್ತವನ್ನ ಶುದ್ಧೀಕರಣ ಮಾಡ್ತಾ ಇಲ್ಲ, ಸರಿಯಾಗಿ ಸೋಸ್ತಾ ಇಲ್ಲ, ಅದು ಎಲ್ಲ ತುಂಬ್ಕೊಂಡ್ಬಿಟ್ಟದ, ಜಾಲಿಗೆ ಬಂದ್ ಆಗಿಬಿಟ್ಟದ ಇದೀಗ. ಹೌದಲ್ಲ, ಅವಾಗ ಏನ್ ಮಾಡ್ತಾರಪ್ಪ ಅಂದ್ರೆ ನಿಮ್ಗೆ ತ್ರಾಸಾಗಿ ನಿಮ್ಗೆ ಭಾಳ ಸೀರಿಯಸ್ ಆಗಿ ಏನು ಮಾಡ್ತಾರಪ್ಪ ಅಂದ್ರೆ ಅವಾಗ ಡಯಾಲಿಸಿಸ್ ಮಾಡ್ಬೇಕಂತ ಹೇಳ್ತಾರೆ ಡಾಕ್ಟರ್. ಅವಾಗ ಡಯಾಲಿಸಿಸ್ ಮಾಡ್ಬೇಕಾಗಿದ್ದು ಏನು ಮಾಡ್ತಾರಪ್ಪ ಅಂದ್ರೆ ಈ ಕಿಡ್ನಿ ಮಾಡುವಂತಹ ಕೆಲಸವನ್ನ ಒಂದು ಮಷೀನಿನ ಮೂಲಕ ಏನು ಮಾಡ್ತಾರಪ್ಪ ಅಂದ್ರೆ ಆ ರಕ್ತವನ್ನ ಶುದ್ಧೀಕರಣವನ್ನು ಮಾಡಿಸ್ಲಿಕ್ಕೆ ಹೇಳ್ತಾರೆ. ಆ ಮಷೀನಿನ ಮೂಲಕ ರಕ್ತವನ್ನ ಶುದ್ಧೀಕರಣ ಮಾಡಿಸ್ತಾರ. 4 ದಿನಕ್ಕೊಂದ್ಸಲ, 2 ದಿನಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಅದು ನಿಮಗೆ ಡಿಪೆಂಡ್ ಅಪಾನ್ ಬಾಡಿ ಮೇಲೆ ಹೋಗ್ತದ. ಡಿಸ್ಟ್ರಿಕ್ಟ್ ಲೆವೆಲ್ ಹಾಸ್ಪಿಟಲ್ ಹೋಗ್ಬೇಕಾಯ್ತದ, ಹೋಗೋದು ತ್ರಾಸ್, ಬರೋದು ತ್ರಾಸ್, ಖರ್ಚ ಹೋಗೋದು ಬರೋದು ಖರ್ಚ, ಅಲ್ಲಿ ಹಾಸ್ಪಿಟಲ್ ಬಿಲ್ ಕೊಡ್ಬೇಕು ವಾರಕ್ಕೊಂದ್ಸಲ, ನಿಮ್ ಜೊತೆ ಒಬ್ರು ಯಾರು ಕರ್ಕೊಂಡು ಹೋಗ್ಬೇಕು. ನಿಮಗೆ ಹಂಗೆ ಬಸ್ಸಿಗೆ ಹೋದ್ರೆ ಸಮಾಧಾನ ಆಗಿಲ್ಲ, ನಿಮ್ಗೆ ಕಾರ್ ಬೇಕಾಗ್ತದ, ಆರಾಮ್ ಹೋಗ್ಬೇಕಾಗ್ತದ. ಸೆಟ್ಟಿ ಡಯಾಲಿಸಿಸ್ ಮಾಡೋದು, ಹೋಗೋದು, ದವಾಖಾನೆ ಹೋಗೋದು, ಬರೋದು ಆಗಲ್ಲ ಸರ್. ನಮ್ಮಲ್ಲಿ ರೊಕ್ಕ ಸಾಕಷ್ಟು ಏನ್ ಮಾಡ್ಬೋದು, ಒಂದು ಕಿಡ್ನಿಯನ್ನ ಬೇರೆ ಯಾವ್ದಾರ ಒಬ್ಬರದ್ದು ಕಿಡ್ನಿ ದಾನವನ್ನ ಮಾಡ್ತಿರ್ತಾರೆ. ಈಗ ಫಾರ್ ಎಕ್ಸಾಂಪಲ್ ಎಲ್ಲ ಒಂದು ಆಕ್ಸಿಡೆಂಟ್ ಆಯ್ತದ, ಆಕ್ಸಿಡೆಂಟ್ ಆದಾಗ ಅವನಿಗೆ ಎಲ್ಲೋ ಪೆಟ್ಟಾಗಿ ಏನೋ ಆಗಿ ಏನಾಗಿರುತ್ತೆ ಡೆತ್ ಆಗಿರ್ತಾರೆ. ಹೌದಾ, ಆ ಡೆತ್ ಆಗಿರ್ತಕ್ಕಂಥ ವ್ಯಕ್ತಿಗೆ ಎಲ್ಲೋ ತಲೆ ಪೆಟ್ಟಾಗ್ಯದ, ಅದು ಏನೋ ಪೆಟ್ಟಾಗಿ ಅವ್ನಿಗೆ ಏನಾಗಿರ್ತದ ಸತ್ತಿರ್ತಾರ. ಬಟ್ ಉಳಿದಿರ್ತಕ್ಕಂಥ ಪಾರ್ಟ್ಸ್ ಎಲ್ಲ ಅವ್ನು ಸರಿಯಾಗಿರ್ತದ, ಏನೂ ಆಗಿರಂಗಿಲ್ಲ. ಹೌದಾ, ಸಡನ್ ಆಗಿ ಡೆತ್ ಆದ ತಕ್ಷಣ ಏನ್ ಮಾಡ್ಬೋದು, ಅವ್ರ ಪೇರೆಂಟ್ಸ್ ಒಂದು ಕನ್ಸರ್ಟ್ ತಗೊಂಡು ಅಥವಾ ಅವ್ರ ಪಾಲಕರ ಒಪ್ಪಿಗೆ ತಗೊಂಡು ಅವ್ರು ಏನಾದ್ರು ಪಾಲಕರು ನಮ್ಮ ಮಗುವಿಂದ ದೇಹವನ್ನ ಕೂಡ ಬೆಳೆಯುವಂತ ಒಂದು ದೇಹದ ಭಾಗ ಅದ. ಯಾವ್ದದ ಅದು? ಲಿವರ್. ನಮ್ಮ ಆರೋಗ್ಯದ ಕೂಡ ನಾವು ಏನು ಸಿಕ್ಕಿದಾಗ ಹೊರಗಿಂತ ತಿಂತೀವಿ ನೋಡೋದು, ಪಾಪಡಿ ಯಾವ್ದು ಕೂಡ ಏನ್ ಮಾಡ್ಬೋದು ತಿನ್ಲಿಕ್ಕೆ ಹೋಗ್ಬಾರ್ದು. ನ್ಯಾಚುರಲ್ ಆಗಿರ್ತಕ್ಕಂಥ ನೋಡ್ರಿ, ಮುಂಚೆದ ಎಲ್ಲ ಜನರು ಎಲ್ಲ ಹೆಂಗಿದ್ರಪ್ಪ ಅಂದ್ರೆ ಬಿಳಿ ಜೋಳ ರೊಟ್ಟಿಯನ್ನ ತಿಂದು ಅಂತವೆಲ್ಲ ತಿಂದು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಬಹಳಷ್ಟು ಆರಾಮಾಗಿದ್ರು, ಕೆಲಸನ ಬಹಳ ಬಾರಿ ಮಾಡ್ತಿದ್ರು, ಬಹಳಷ್ಟು ಹೆವಿ ಆಗಿರ್ತಕ್ಕಂಥ ಕೆಲಸ ಮಾಡ್ತಿದ್ರು. ಗೋಳದ ಮಟ್ಟದ ಎಲ್ಲ ಏನು ಮಷಿನರಿಯಿಂದ ಟ್ರೈನಿಂದ ಬಂತ ಕಟ್ಟಿದಲ್ಲ ಅದು. ಜನರು ಸಾಮಾನ್ಯವಾಗಿರ್ತಕ್ಕಂಥ ನಮ್ಮ ನಿಮ್ಮಂತ ಜನರು ಏನ್ ಮಾಡಿದ್ರಪ್ಪ ಅಂದ್ರೆ ಅಂತ ದೊಡ್ಡದಾಗಿರ್ತಕ್ಕಂಥ ಕಲ್ಲನ್ನ ಮ್ಯಾಗ ಒಯ್ದಿಟ್ಟು ಏನ್ ಮಾಡಿದ್ರೆ ಅಷ್ಟೊಂದು ದೊಡ್ಡದಾಗಿರ್ತಕ್ಕಂಥ ಗುಮ್ಮಟವನ್ನ ಕಟ್ಟಿದ್ದಾರೆ. ಅದರಲ್ಲಿ ಒಂದು ಕಲ್ಲು ಇವತ್ತು ನಮ್ಗೆ ಅಳಿಗಾಡ್ಸಕ್ ಆಗುದಿಲ್ಲ ಬರೇ ಹೋಗಿ, ಆಯ್ತದೇನು ಆಗಂಗಿಲ್ಲ. ಅವತ್ತಿನ ಜನರು ಆ ರೀತಿ ಒಂದು ಆಹಾರ ಪದ್ಧತಿ ಇತ್ತು, ಆ ರೀತಿ ಕೆಲಸನೂ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನಾಗಿದೆಪ್ಪ ಅಂದ್ರೆ ಜಾಸ್ತಿಯಾಗಿ ಕೆಮಿಕಲ್ ಪದಾರ್ಥಗಳು ಬಂದಿರೋದ್ರಿಂದ ನಮ್ಮ ಆರೋಗ್ಯ ಇವತ್ತು ಬೇಗ ಹಾಳಾಗಲಿಕ್ಕೆ ಕಾರಣ ಆಗುತ್ತೆ. ಮುಂಚೆ 100, 105, 110 ವರ್ಷಗಳವರೆಗೆ ಬದುಕ್ತಾ ಇದ್ದ ಪ್ರತಿಯೊಬ್ಬ ಮನುಷ್ಯ. ಆದ್ರೆ ಇವತ್ತು 60 ಪಾಸ್ ಮಾಡ್ಲಾಕತ್ತಿಲ್ಲ, ಹೌದಲ್ಲ? ರೈಟ್, ನೋಡ್ರಿ, ಸಾಕಷ್ಟು ಆಸ್ತಿ, ಸಾಕಷ್ಟು ದುಡ್ಡು, ಸಾಕಷ್ಟು ಹಣ ಇದ್ರೂ ಕೂಡ ನಮ್ಮ ಆರೋಗ್ಯ ಏನಾದರೂ ಕೆಟ್ಟಂದ್ರೆ ನಾವು ಏನೂ ಮಾಡ್ಲಿಕ್ಕೆ ಬರಂಗಿಲ್ಲ. ಹೌದಾ? ಸಾಕಷ್ಟು ಕೋಟೆಗಟ್ಟಲೆ ಆಸ್ತಿ ಅದ, ಸಾಕಷ್ಟು ದೊಡ್ಡ ಬಂಗ್ಲೆಗಳದವ, ಸಾಕಷ್ಟು ದೊಡ್ಡದಾಗಿರ್ತಕ್ಕಂಥ ಕಾರ್ಗಳವ, ವಿಮಾನವ, ಹೆಲಿಕಾಪ್ಟರ್ ಅವ, ಬಂಗ್ಲೆಗಳವ, ಎಲ್ಲವ. ನಾವು ಏನಾದ್ರು ಮಾಡ್ತೀವಿ ಅಂತಂದ್ರೆ ನಮ್ಗೆ ಏನಾಗತ್ತಿಲ್ಲ, ನಮ್ಮ ಬಾಡಿನೇ ಸಾಥ್ ಕೊಡ್ಲಾಕತ್ತಿಲ್ಲ, ನಮ್ಮ ಶರೀರ ನಮಗೆ ಸಾಥ್ ಕೊಡ್ಲಾಕತ್ತಿಲ್ಲ ಅಂದ್ರೆ ನಾವು ರೊಕ್ಕ ತಗೊಂಡು ಆ ಬಂಗ್ಲೆ ತಗೊಂಡು ಏನು ಒಳಗೆ ಹೊಟ್ಟೆ ಹಾಕೊಳ್ಳೋದ ಏನ್ ಮಾಡ್ಲಾಕತ್ತದ. ಅದಕ್ಕೆ ಅದು ಇಂಪಾರ್ಟೆಂಟ್ ಅಲ್ಲ ನಮಗೆ ಯಾವ್ದು ಇಂಪಾರ್ಟೆಂಟು? ನಮ್ಮ ಹೆಲ್ತ್ ಇಂಪಾರ್ಟೆಂಟು. ಅದಕ್ಕೋಸ್ಕರ ಹೆಲ್ತ್ ಅನ್ನ ಸರಿಯಾಗಿ ನಾವು ಏನ್ ಮಾಡ್ಬೇಕು, ಕಾಪಾಡ್ಕೊಂಡು ಹೋಗ್ಬೇಕಂತಕ್ಕಂಥದ್ದು.